ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಹೆಸರು, ಹುದ್ದೆ, ಖ್ಯಾತಿ ಏನೇ ಇದ್ರೂ ಕೂಡ ನ್ಯಾಯದ ಮುಂದೆ ಶೂನ್ಯ ಅನ್ನೋದು ಈಗಾಗಲೇ ಜಗಜ್ಜಾಹೀರಾಗಿದೆ. ರಾಜ್ಯದ ಪ್ರಮುಖ ನಾಯಕರು, ಸೆಲೆಬ್ರಿಟಿಗಳು ಅನಿಸಿಕೊಂಡಿರುವಂತಹ ಪ್ರಜ್ವಲ್ ರೇವಣ್ಣ, ವಿನಯ್ ಕುಲಕರ್ಣಿ ಹಾಗೂ ಜೈಲಿನಲ್ಲಿರುವಂತಹ ದರ್ಶನ್ ಪ್ರಕರಣಗಳು ಒಂದು ಕಠಿಣ ಸತ್ಯವನ್ನ ತೆರೆದಿಡ್ತವೆ. ಹಣ ಬಲ, ಜನಬಲ, ಅಧಿಕಾರ ಬಲ ಇದ್ರೂ ಕಾನೂನಿಗಿಂತ ಯಾರು ಕೂಡ ಮೇಲಲ್ಲ. ತಪ್ಪು ಮಾಡಿದ್ರೆ ಶಿಕ್ಷೆ ಅನಿವಾರ್ಯ ಅನ್ನುವಂತ ಸಂದೇಶವನ್ನ ಈ ಪ್ರಕರಣಗಳು ಸ್ಪಷ್ಟವಾಗಿ ಸಾರ್ತವೆ. ಇದೇ ಇವತ್ತಿನ ಫೋಕಸ್ ಪವರ್ ಟಾಪಿಕ್. ನಾನು ಪವಿತ್ರ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಚಾನೆಲ್ ನ ಮುಖ್ಯಸ್ಥರಾದಂತಹ ಹೇಮಂತ್ ಅವರು. ಸರ್ ಹಾಯ್. ಎಸ್ ಸರ್, ಈ ಒಂದು ಪ್ರಕರಣಗಳು ನೋಡ್ತಿದ್ರೆ ಮೂರು ಕೂಡ ಬೇರೆ ಬೇರೆ ವಿಭಿನ್ನ ಪ್ರಕರಣಗಳು, ಆದ್ರೆ ಶಿಕ್ಷೆ ಮಾತ್ರ ಬೇರೆ ರೀತಿ ಇದೆ. ಇನ್ನು ದರ್ಶನ್ಗೆ ಏನಾದ್ರೂ ಸಂಕಷ್ಟ ಕಾದಿದ್ಯಾ ಅನ್ನೋದು? ಎಸ್ ಪವಿತ್ರ, ಈ ಪ್ರಕರಣಗಳು ಮೂರು ವಿಭಿನ್ನ ಪ್ರಕರಣಗಳು. ಎರಡು ಕೊಲೆ ಪ್ರಕರಣ, ಮತ್ತೊಂದು ಕೊಲೆಗಿಂತ ತೀರಾ ಹೀನಾಯವಾದಂತ ಪ್ರಕರಣ ಪ್ರಜ್ವಲ್ ರೇವಣ್ಣದು. ಈ ಮೂರು ಪ್ರಕರಣಗಳು ವಿಭಿನ್ನವಾದಂತ ಪ್ರಕರಣಗಳಾದ್ರೂ ಕೂಡ ಶಿಕ್ಷೆ ಮಾತ್ರ ಒಂದೇ. ದರ್ಶನ್ದು ಶಿಕ್ಷೆ ಆಗಿಲ್ಲ, ಅವ್ರನ್ನ ಈ ಲೆಕ್ಕದಿಂದ ಹೊರಗಿಟ್ಬಿಡೋಣ. ಈಗ ದರ್ಶನ್ ಮಾಡಿದಾರೋ ಇಲ್ವೋ ಇನ್ನೂ ವಿಚಾರಣೆ ನಡೀತಾ ಇದೆ. ಆದ್ರೆ ದರ್ಶನ್ ಮಾಡಿಲ್ಲ ಅಂದ್ರೆ ಇಷ್ಟು ವರ್ಷ ಅವ್ರಿಗೆ ಜಾಮೀನ್ ಸಿಕ್ಕಿಲ್ಲ, ಇಷ್ಟಿಂದ ಜೈಲಲ್ಲಿ ಇದಾರಲ್ಲ, ಓಕೆ, ಅಲ್ಲಿ ಪಾಯಿಂಟ್ ಇರೋದು. ಹಾಗಾಗಿ ನೀವ್ ಹೇಳೋ ಪ್ರಕಾರ ನ್ಯಾಯ ಇಲ್ಲಿದೆ, ಇಲ್ಲಿದೆ. ನ್ಯಾಯ ಎಲ್ಲಿದೆ ಅಂತ ಕೇಳ್ತಿದ್ರಲ್ಲ, ಅವ್ರು ನ್ಯಾಯ ಇಲ್ಲಿದೆ ಅಂತ ಹೇಳುವಂತ ಸಂದರ್ಭ ಬಂದಿದೆ, ಸುಸಂದರ್ಭ ಬಂದಿದೆ. ಅಂತಹ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಗೌರವ ಹೆಚ್ಚಿಗೆ ಆಗುವಂತಹ ಬೆಳವಣಿಗೆಗಳು ಇತ್ತೀಚೆಗೆ ನಡೆದಿದ್ದಾವೆ. ಆ ತೀರ್ಪುಗಳು ಬಂದಿದ್ದಾವೆ. ನ್ಯಾಯಾಂಗ ವ್ಯವಸ್ಥೆ ಮೇಲೆ ಮತ್ತೆ ಗೌರವ, ವಿಶ್ವಾಸ ಇಮ್ಮಡಿ ಆಗೋ ತರದ ಘಟನೆಗಳು ನಡೀತಾ ಇದ್ದಾವೆ. ಅಷ್ಟರ ಮಟ್ಟಿಗೆ ನ್ಯಾಯ ಇಲ್ಲಿದೆ ಅಂತ ಹೇಳ್ಬೋದು. ಓಕೆ ಸರ್, ಅಂದ್ರೆ ಈ ಮೂರು ಪ್ರಕರಣಗಳ ಸ್ವರೂಪ ಅಂದ್ರೆ ಈಗ ಎಲ್ಲರಿಗೂ ಈಗಾಗಲೇ ಗೊತ್ತಿರೋದ, ಯಾಕಂದ್ರೆ ಇದು ಅಂದ್ರೆ ರಾಜಕೀಯದಲ್ಲಿ ಭಾರಿ ಸಂಚಲನ ಮೂಡಿಸಿರುವಂತಹ ಟಾಪಿಕ್ಗಳು. ಬಟ್ ಅಂದ್ರೆ ನಮ್ಮ ವೀಕ್ಷಕರಿಗೆ ಒಂದು ಪಕ್ಷಿ ನೋಟ ಕೊಡೋದಾದ್ರೆ ಏನಂದ್ರೆ ಪವಿತ್ರ, ಈ ಕೊಲೆಗಳು ಇವು ಎರಡೇ ಆಗಿರೋದಂತ ಅಲ್ಲ. ಒಂದು ಯೋಗೀಶ್ ಗೌಡ ಮತ್ತೆ ರೇಣುಕಾ ಸ್ವಾಮಿ ಎರಡೇ ಕೊಲೆಗಳಾಗಿದ್ದಾವೆ ನಮ್ಮ ದೇಶದಲ್ಲಿ ಅಂತ ಅಲ್ಲ, ತುಂಬಾ ಕೊಲೆಗಳಾಗಿದ್ದಾವೆ. ಆದ್ರೆ ಇವರಿಬ್ಬರ ಪ್ರಕರಣ ಯಾಕೆ ಜನರಿಗೆ ಹತ್ರ ಆಗುತ್ತೆ ಅಂದ್ರೆ, ಇವರಿಬ್ರು ಒಬ್ರು ಜನಪ್ರತಿನಿಧಿ MLA ಆಗಿದ್ದಂಥವ್ರು, ಮತ್ತೊಬ್ರು ಸೆಲೆಬ್ರಿಟಿ ಡಿವಾಸ್ ದರ್ಶನ್. ಒಂದು ದುರಂತ ಏನಂದ್ರೆ ಇಬ್ರು ಕ್ಲೋಸ್ ಫ್ರೆಂಡ್ಸ್ ಅವರು, ದರ್ಶನ್ ಮತ್ತೆ ಕುಲಕರ್ಣಿ. ಅವರಿಬ್ರಲ್ಲೂ ಕೆಲವೊಂದು ಸಾಮ್ಯತೆಗಳಿದಾವೆ. ಏನೇನ್ ಸಾಮ್ಯತೆಗಳು ಅಂದ್ರೆ, ಈ ಹೊಡೆದಾಟ ಪಡೆದಾಟ ಅಂತ ಬಂದಾಗ, ಪ್ರಾಣಿಗಳನ್ನ ಸಾಕೋದು ಅಂತ ಬಂದಾಗ, ಪ್ರಾಣಿಗಳನ್ನ ಸಾಕೋದು ಅಂತ ಬಂದಾಗ ಅವ್ರಿಗೆ ಏನಂದ್ರೆ ಪ್ರಾಣಿಗಳ ಮೇಲೆ ಪ್ರೀತಿ ಜಾಸ್ತಿ, ಮನುಷ್ಯರ ಮೇಲಿಲ್ಲ. ಮನುಷ್ಯರ ಮೇಲೆ ಸಿಟ್ಟು ಜಾಸ್ತಿ, ಪ್ರಾಣಿಗಳ ಮೇಲೆ ದಯೆ ಇರ್ಲಿ ಅಂತ ಬೋರ್ಡ್ ಹಾಕ್ತಾರಲ್ಲ ಬಸ್ ಹಿಂದೆ, ಪ್ರಾಣಿಗಳ ಮೇಲೆ ದಯೆ ಇದೆ, ಮನುಷ್ಯರ ಮೇಲೆ ಇಲ್ಲ ಅನ್ನೋದು. ಓಕೆ, ಇವರಿಬ್ರು ಈ ರೀತಿ ಇವರು. ಮತ್ತೆ ಪ್ರಜ್ವಲ್ ರೇವಣ್ಣ ಅದು ಒಂದ್ ರೀತಿ, ಅದು ಒಂಥರ ಯಾವುದು ಅಂತೀರಾ ನೀವು, ವಿಶೇಷ ಪ್ರಕರಣ, ವಿಶಿಷ್ಟ ಪ್ರಕರಣ ಅನ್ನೋದಕ್ಕಿಂತ ಒಂದ್ ರೀತಿ ಯಾವುದು ಆಗ್ಬಾರ್ದು ಭೂಮಿ ಮೇಲೆ, ಯಾವ ರಾಜಕಾರಣಿ ಹಂಗಿರಬಾರ್ದು, ಯಾವ ಜನಪ್ರತಿನಿಧಿಗಳು ಏನ್ ಮಾಡ್ಲೇಬಾರ್ದು ಅನ್ನೋದಿರುತ್ತಲ್ಲ, ಅದನ್ನ ಮಾಡಿರೋದು ಜನಪ್ರತಿನಿಧಿ ಹೋಗ್ಲಿ ಸರ್. ಒಬ್ಬ ಕಾಮನ್ ಮ್ಯಾನ್ ಅಂದ್ರೆ ಈಗ ಅಂದ್ರೆ ಅಸಾಮಾನ್ಯ, ಈಗ ಬುದ್ಧಿ ಹೀನ ಕೂಡ ಇಂಥ ಅಂದ್ರೆ ಇಂಥ ಕೃತ್ಯಗಳು ಮಾಡಬಾರ್ದು. ಬಟ್ ಅಂತ ಕೃತ್ಯದಲ್ಲಿ ಪ್ರಜ್ವಲ್ ರೇವಣ್ಣ, ಹೌದು, ಪ್ರಜ್ವಲ್ ಅಂತ ಏನಿದೆಯಲ್ಲಮ್ಮ, ಅದು ಒಂಥರ, ಅದು ಒಬ್ಬ ಮಾಜಿ ಪ್ರಧಾನಮಂತ್ರಿ ಅವರ ಮನೆ ಮೊಮ್ಮಗ, ಅವರ ಚಿಕ್ಕಪ್ಪ ಚೀಫ್ ಮಿನಿಸ್ಟ್ರು, ಅವರಪ್ಪ 3-4 ಬಾರಿ ಮಂತ್ರಿ ಆಗಿದ್ದಂಥವ್ರು, ಅವ್ರ ಚಿಕ್ಕಮ್ಮ MLA ಆಗಿದ್ದಂಥವ್ರು. ಎಂತ ಕುಟುಂಬ, ರಾಜಕಾರಣ ಕುಟುಂಬ. ಆ ಕುಟುಂಬಕ್ಕಿಂತ ಇನ್ಫ್ಲೂಯೆನ್ಸ್ ಬೇಕಾ ನಿಮ್ಗೆ? ಏನಾದ್ರು ಮಾಡಿ ಬಚಾವ್ ಆಗ್ಬೋದು ಅಂತ ಏನಾದ್ರು ಯಾರಾದ್ರೂ ಅಂದ್ಕೊಂಡ್ರೆ, ಯಾರಿಗೆ ನಮ್ಮ ಮಾವ ಏನ್ ಕರ್ಕೊಂಡ್ ಬಂದ್ಬಿಡ್ತಾನೆ, ನಮ್ ಚಿಕ್ಕಪ್ಪ ಏನ್ ಕರ್ಕೊಂಡ್ ಬಂದ್ಬಿಡ್ತಾನೆ, ಈ ತರದವ್ರು ಇರ್ತಾರಲ್ಲ ಹುಡುಗರು, ಅವ್ರು ಯೋಚನೆ ಮಾಡ್ಬೇಕು. ಪ್ರಜ್ವಲ್ ರೇವಣ್ಣಕ್ಕಿಂತ ಇನ್ಫ್ಲೂಯೆನ್ಸ್ ಇದೆ ಅವ್ರ ಹತ್ರ? ದರ್ಶನ್ಗಿಂತ ಇನ್ಫ್ಲೂಯೆನ್ಸ್ ಇರುತ್ತಾ? ಹೋಗ್ಲಿ, ಈ ವಿನಯ್ ಕುಲಕರ್ಣಿಗಿಂತ ಇನ್ಫ್ಲೂಯೆನ್ಸ್, ದುಡ್ಡು ಏನಾದ್ರು ಇವ್ರ ಹತ್ರ ಇರುತ್ತಾ? ಅದೇ ಸರ್, ಯಾಕೆ ಅಂದ್ರೆ ಈ 3 ಜನ ಸೆಲೆಬ್ರಿಟಿಗಳು ಅಂದ್ರೆ ಸೆಲೆಬ್ರಿಟಿ ಆಗಿರೋದೇ ತಪ್ಪಾ ಅಂತ ಹೇಳಿ, ಸೊ ಹಂಗಾಗಿ ಇವ್ರು ಬೆಳಕಿಗೆ ಬಂದ್ರ? ಹಂಗಲ್ಲ, ತಪ್ಪೆ. ಸೆಲೆಬ್ರಿಟಿ ಮಾಡಿದ್ರೆ ಮರ್ಡರ್ ಅಲ್ಲ ಅಂತ ಹೇಳಕ್ ಆಗಲ್ವಲ್ಲ, ಅದನ್ನ ಮಾಧ್ಯಮಗಳು ಹೆಚ್ಚು ವೈಭವೀಕರಿಸ್ತವೆ. ಈಗ ನೋಡಿ, ಈಗ ನಾವೇ ಈ 3 ಜನರದ್ದು ಯಾಕೆ ಹಾಕೊಂಡಿದ್ವಿ, ಬೇರೆಯವ್ರದ್ದು ಯಾಕೆ ಹಾಕೊಂಡಿಲ್ಲ? ತಪ್ಪಾಗಿದೆ. ಇವ್ರು ಮಾಡಿದ್ರೆ ಜನ ನೋಡ್ತಾರೆ ಅಂತ. ಬೇರೆಯವ್ರದ್ದು ಎಲ್ಲೋ ಒಂದು ಆಯ್ತು, ಯಾವ್ದೋ ಒಂದು ಮರ್ಡರ್ ಆಯ್ತು, ಅದನ್ನ ತಂದು ನಾವು ಮಾಡಿದ್ರೆ ಯಾರು ನೋಡಲ್ವಲ್ಲ. ದರ್ಶನ್ ಸ್ಟೋರಿ ಮಾಡಿದ್ರೆ ಜನ ನೋಡ್ತಾರೆ, ಈ ರೀತಿ ಸ್ಟೋರಿಗಳನ್ನ ಮಾಡಿದ್ರೆ ಜನ ನೋಡ್ತಾರೆ ಅಲ್ವಾ? ಹಂಗಾಗಿ ಇವ್ರು 3 ಜನ ಮಾಡಿರೋ ಪ್ರಕರಣಗಳು ಯಾಕೆ ಜನರಿಗೆ ಇಷ್ಟ ಆಗ್ತವೆ, ಯಾಕೆ ಜನರ ಹತ್ರ ನಾವು ತೆಗೆದುಕೊಂಡು ಹೋಗ್ತೀವಿ ಅಂದ್ರೆ, ಇವ್ರು ಜನರ ಮಧ್ಯದಲ್ಲಿ ಇರೋರು, ಸಾರ್ವಜನಿಕ ಜೀವನದಲ್ಲಿ ಇರೋರು. ಒಬ್ಬ ಸೆಲೆಬ್ರಿಟಿ, ಒಬ್ಬ ಹೀರೋ ಅಂದ್ರೆ ಅವ್ನ ಮನೆಗೆ ಹೀರೋ ಆಗಿರಲ್ಲ, ಅವನು ಸಮಾಜಕ್ಕೆ ಹೀರೋ ಆಗಿರ್ತಾನೆ. ಅದೇ ರೀತಿ ಒಬ್ಬ MLA ಅವ್ರ ಮನೆಗೆ MLA ಆಗಿರಲ್ಲ, ಅವನು ಆ ಕ್ಷೇತ್ರಕ್ಕೆ MLA ಆಗಿರ್ತಾನೆ. ಮಿನಿಸ್ಟರ್ ಆದ್ರೆ ಆ ರಾಜ್ಯಕ್ಕೆ ಮಿನಿಸ್ಟರ್ ಆಗ್ತಾನೆ. ಓಕೆ,
ಹಂಗಾಗಿ ಈ ಪ್ರಕರಣಗಳು ಹೆಚ್ಚು ಪ್ರಚಾರ ಪಡಿತವೆ ಕವಿತಾ. ಸರ್, ಇಂಥ ಪ್ರಕರಣಗಳು ಅಂದ್ರೆ ನಾವು ನೋಡ್ತಾನೆ ಇರ್ತೀವಿ, ದಿನನಿತ್ಯ ಆಗ್ತಾನೆ ಇದೆ ಸಮಾಜದಲ್ಲಿ. ಬಟ್ ಆದ್ರೂ ಕೂಡ ರಾಜಕಾರಣಿಗಳು ಅಂದ್ರೆ ಬುದ್ಧಿನೇ ಅಂದ್ರೆ ಎಚ್ಚೆತ್ಕೊಳ್ತಾ ಇಲ್ವಲ್ಲ ಅಂತ ಹೇಳಿ. ಅದು ಒಂದೇನಿರುತ್ತೆ, ಅಯ್ಯೋ ನನ್ನ ಹತ್ರ ಅಧಿಕಾರ ಇದೆಯಲ್ಲ, ಪೊಲೀಸರು ನಾನು ಹೇಳ್ದಂಗೆ ಕೇಳ್ತಾರೆ, ನನಗೆ ಯಾಕೆ ಬೇಕು? ಆ ಒಂದು ದಿಮಾಕು, ದುರಹಂಕಾರ ಅದೆಲ್ಲ ಇದ್ದೇ ಇರುತ್ತೆ. ಮದ, ಅಧಿಕಾರದ ಮದ ಅಂತಾರಲ್ಲ, ಅದಿದ್ದೇ ಇರುತ್ತೆ. ಈ ಧಾರವಾಡದಲ್ಲೂ ಆಗಿದ್ದು ಹಂಗೆ ಅಲ್ವಾ? ನಾನು ಹೇಳ್ತಾ ಇದ್ದೆ, ಈ ಧಾರವಾಡದ ಪೊಲೀಸರು ಲಿಟರಲಿ ಅವಾಗ ವಿನಯ್ ಕುಲಕರ್ಣಿ ಬೂಟ್ ನೆಕ್ಕಿದ್ರು. ಮುದ್ದೆ ಮುರಿತಿದ್ದಾರೆ. ಜೈಲಲ್ಲಿ ಇದ್ದಾರೆ ಅವರು ಕೂಡ. ಓಕೆ, ಇದ್ದಾರೆ. ಆದ್ರೆ ಕೆಲವೊಂದು ಇನ್ವೆಸ್ಟಿಗೇಷನ್ ಟೀಮ್ ಬಂದಾಗ SIT ನೋಡಿ, ಪ್ರಜ್ವಲ್ ರೇವಣ್ಣನ ಕೇಸ್ನಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ. ಅದೇ SIT ಧರ್ಮಸ್ಥಳದ ವಿಚಾರದಲ್ಲಿ ಕೆಲಸ ಮಾಡ್ಲಿಲ್ಲ ಅನ್ನೋ ಆರೋಪ ಇದೆ. ಸರ್, ಇನ್ನೊಂದು ಸರ್, ಇದೇ ಬಿಕ್ಲು ಶಿವ ಏನು ಭೈರತಿ ಬಸವರಾಜ್ ಅವ್ರ ಕೇಸಲ್ಲಿ ಕೂಡ ಅಂದ್ರೆ ತುಂಬಾ ವಿಳಂಬ ಮಾಡ್ತಾ ನೋಡಿ. ನಿಮ್ಗೆ ಭೈರತಿ ಬಸವರಾಜ್ ಒಬ್ರು MLA ಆಯ್ತಾ, ದರ್ಶನ್ ಒಬ್ರು ಓಕೆ, ದರ್ಶನ್ಗೆ ಬೇಲ್ ಕ್ಯಾನ್ಸಲ್ ಆಯ್ತು. ದರ್ಶನ್ಗೆ ಬೇಲ್ ಅನ್ನ ಕೊಟ್ರು ಹೈಕೋರ್ಟ್ ಅನ್ನು. ಆ ಬೇಲ್ ಅನ್ನ ಇವರು ಸುಪ್ರೀಂ ಕೋರ್ಟ್ ಹೋಗಿ ಕ್ಯಾನ್ಸಲ್ ಮಾಡಿಸ್ಕೊಂಡ್ಬಂದ್ರು ರಾಜ್ಯ ಸರ್ಕಾರ. ಅದೇ ಭೈರತಿ ಬಸವರಾಜ್ ಅವ್ರಿಗೆ ಹೈಕೋರ್ಟ್ ಅಲ್ಲಿ ಬೇಲ್ ಕೊಟ್ಟಿರೋದನ್ನ ಯಾಕೆ ಸುಪ್ರೀಂ ಕೋರ್ಟ್ ಹೋಗಿ ಕ್ಯಾನ್ಸಲ್ ಮಾಡಿಸ್ಕೊಂಡು ಬರ್ಲಿಲ್ಲ? ಎಲ್ರಿಗೂ ಒಂದೇ ನ್ಯಾಯ ಅಲ್ಲಮ್ಮ. ರೇಣುಕಾ ಸ್ವಾಮಿಗೂ ಒಂದೇ ಜೀವ ಇದ್ದಿದ್ದು, ಬಿಕ್ಲು ಶಿವನಿಗೂ ಒಂದೇ ಜೀವ ಇದ್ದಿದ್ದು. ಬಿಕ್ಲು ಶಿವ ರೌಡಿ ಶೀಟರ್, ರೇಣುಕಾ ಸ್ವಾಮಿ ಒಂಥರ ವಿಕೃತ ವ್ಯಕ್ತಿ ಆತ. ಅವನ್ ಮಹಾತ್ಮ ಅಲ್ಲ, ಅವನು ಅಲ್ವಾ? ಅವನು ಮಹಾತ್ಮ ಅಲ್ಲ. ಹಂಗಾಗಿ ಇಲ್ಲಿ ಏನಂದ್ರೆ, ಕೊಲೆಗಳನ್ನ ಯಾರು ಕೊಲೆಗಳಾಗಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಯಾರು ಕೊಲೆ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್. ಯಾರು ಕೊಲೆ ಮಾಡ್ತಾರೆ ಅನ್ನೋದ್ರ ಮೇಲೆ ಕೊಲೆಯಾದವರ ಜೀವಕ್ಕೆ ಬೆಲೆ ಬರುತ್ತೆ ನಮ್ಮ ಸಮಾಜದಲ್ಲಿ. ಬಟ್ ಎಲ್ಲೋ ಒಂದ್ ಕಡೆ ವಿಳಂಬ ಆಯ್ತು ಅನ್ನೋಂತ ಆರೋಪ ಇದೆಯಲ್ಲ. ತನಿಖೆ ವಿಳಂಬ ನಡೀತಾ ಇರುತ್ತೆ, ಅದ್ರ ಬಗ್ಗೆ ಪ್ರಶ್ನೆ ಮಾಡಕ್ಕಾಗಲ್ಲ ಪವಿತ್ರ. ಯಾಕಂದ್ರೆ ಹಲವಾರು ಪ್ರಕ್ರಿಯೆಗಳಿರ್ತವೆ. ಕೆಲವೊಂದು ರಿಪೋರ್ಟ್ಗಳಿಗೆ ಕಳಿಸಿರ್ತಾರೆ, ಏನೋ ಒಂದು ಅವ್ರದ್ದು ವಾಯ್ಸ್ ಸ್ಯಾಂಪಲ್ ಕಳಿಸಿರ್ತಾರೆ, ವಿಡಿಯೋ ಸ್ಯಾಂಪಲ್ಸ್ ಕಳಿಸಿರ್ತಾರೆ. ಅದ್ರ ಸತ್ಯಾಸತ್ಯತೆ ಬರಬೇಕಾಗಿರುತ್ತೆ, FSL ಟೈಮ್ ತಗೊಳುತ್ತೆ. ಸೊ ಇವೆಲ್ಲ ಅಲ್ಲಿ ತಾಂತ್ರಿಕ ಕಾರಣಗಳಿರ್ತವೆ. ಹಾಗಾಗಿ ಈ ರೀತಿ ಕ್ರಿಮಿನಲ್ ಪ್ರಕರಣಗಳಲ್ಲಿ ತನಿಖೆಯ ವಿಳಂಬವನ್ನ ಪ್ರಶ್ನೆ ಮಾಡಕ್ಕಾಗಲ್ಲ. ಹಾಗಾದ್ರೆ ಸರ್, ನ್ಯಾಯ ವಿಳಂಬವಾದ್ರೆ, ತನಿಖೆ ಏನಾದ್ರು ಸ್ಲೋ ಆದ್ರೆ ಅದು ನ್ಯಾಯಕ್ಕೆ ಮಾಡುವಂತ ಅವಮಾನನ ಅದ್ ಹೆಂಗಾಗುತ್ತೆ? ಈಗ ನ್ಯಾಯ ಸಿಕ್ತಲ್ಲ, ಇಲ್ಲಿ ಯೋಗೇಶ್ ಗೌಡ ನ್ಯಾಯ ಸಿಗ್ಲಿಲ್ವಾ? ಅಂದ್ರೆ ಮುಂದೊಂದ್ ದಿನ ಈ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲೂ ಕೂಡ, ಬಿಕ್ಲು ಶಿವ ಕೇಸಲ್ಲೂ ಇದೇ ಆಗುತ್ತೆ, ರೇಣುಕಾ ಸ್ವಾಮಿ ಮರ್ಡರ್ ಕೇಸಲ್ಲೂ ಇದೇ ಆಗುತ್ತೆ. ತಪ್ಪು ಮಾಡಿದವರು ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು. ಪ್ರಕೃತಿ ನಿಯಮ ಇದು. ಒಂದಿನ ಲೇಟ್ ಆಗ್ಬೋದು, ಕಮ್ಮಿ ಆಗ್ಬೋದು ಅಷ್ಟೇ, ಅದ್ ಬಿಟ್ಟು ಬೇರೆ ಏನೂ ಆಗಲ್ಲ. ಎಸ್ ಸರ್, ಈ ಒಂದು ಪ್ರಕರಣಗಳು, ಈ ಒಂದು ಘಟನೆಗಳೆಲ್ಲರೂ ಅಂದ್ರೆ ಸಮಾಜದ ಮೇಲೆ ಯಾವ ರೀತಿ ಪ್ರಭಾವ ಬರುತ್ತಂತೆ ಸರ್? ಅಂದ್ರೆ ಈಗ ಸೆಲೆಬ್ರಿಟಿಗಳಿಗಾದ್ರೆ ಇಲ್ಲಪ್ಪ ನ್ಯಾಯ ಸಿಗಲ್ಲ, ಅಂದ್ರೆ ನ್ಯಾಯ ಸಿಕ್ಬಿಡುತ್ತೆ, ನಮ್ಗಾದ್ರೆ ನ್ಯಾಯ ಸಿಗಲ್ಲ ಅನ್ನೋ ಒಂದು ಧೋರಣೆ ಇತ್ತು. ಬಟ್ ಈ ಕೇಸ್ ಈ ಎರಡು ಪ್ರಕರಣಗಳು ಯಾವುದು, ವಿನಯ್ ಕುಲಕರ್ಣಿ ಮರ್ಡರ್ ಕೇಸಲ್ಲಿ ಆಗಿರುವಂತಹ ವಿನಯ್ ಕುಲಕರ್ಣಿಗೆ ಆಗುವಂತ ಜೀವಾವಧಿ ಶಿಕ್ಷೆ, ಪ್ರಜ್ವಲ್ ರೇವಣ್ಣ ಮಾಡಿರೋ ಅನಾಚಾರಗಳಿಗೆ, ಅತ್ಯಾಚಾರಗಳಿಗೆ, ಹಲ್ಕಾ ಕೆಲಸಗಳಿಗೆ ಅವನಿಗಾಗಿರುವಂತಹ ಜೀವಾವಧಿ ಶಿಕ್ಷೆ. ಇವೆರಡು ಏನಂದ್ರೆ, ನ್ಯಾಯಾಂಗದ ಮೇಲಿನ ಗೌರವವನ್ನ, ನ್ಯಾಯಾಂಗದ ಮೇಲಿನ ವಿಶ್ವಾಸವನ್ನ ಜನರಿಗೆ ಹೆಚ್ಚು ಮಾಡೋ ತರ ಆಗಿದೆ. ಅಟ್ ದಿ ಸೇಮ್ ಟೈಮ್ ಈ ಅಪರಾಧ ಕೃತ್ಯಗಳಲ್ಲಿ ಭಾಗವಹಿಸ್ತಾರಲ್ಲ ಅವ್ರಿಗೆಲ್ಲ ಒಂದು ಎಚ್ಚರಿಕೆ ಗಂಟೆ ಇದು. ಈ ತರ ಮಾಡಿದ್ರೆ ಇವತ್ತೆಲ್ಲ ನಾಳೆ ಕಾನೂನು ಬಿಡಲ್ಲ, ಎಡೆಮುರಿ ಕಟ್ತಾರೆ, ಭಯ ಎಲ್ಲರಿಗೂ ಬರ್ಬೇಕು. ಹಾಗಾದ್ರೆ ಮುಂದಿನ ದಿನಗಳು ಕೂಡ ಇದೇ ತರದ ಒಂದು ನ್ಯಾಯಾಂಗ ವ್ಯವಸ್ಥೆ ಕಂಟಿನ್ಯೂ ಆಗುತ್ತಾ ಅಂತ ಹೇಳಿ? ಖಂಡಿತವಾಗ್ಲೂ. ಇಲ್ಲಿ ಒಂದ್ 2-3 ವಿಚಾರಗಳನ್ನ ನಾನು ನಿಮ್ಗೆ ಕೋಟ್ ಮಾಡ್ತೀನಿ, 2-3 ಎಕ್ಸಾಂಪಲ್ಸ್ ಕೊಡ್ತೀನಿ. ರಾಜ್ಯ ಸರ್ಕಾರ ಶಿಕ್ಷೆಯನ್ನ ಕೊಡಿಸ್ಲೇಬೇಕು ಅಂತ ಹೇಳಿ, ಯಾವುದೇ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರದ ತನಿಖಾ ಸಂಸ್ಥೆಗಳು ಬೇರೆ ಬೇರೆ ಇರ್ತವೆ. ರಾಜ್ಯ ಸರ್ಕಾರದಲ್ಲಿ CID ಇರುತ್ತೆ, SIT ರಚನೆ ಆಗಿರುತ್ತೆ, ಪೊಲೀಸರು ಇರ್ತಾರೆ, ಇವರು ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರ್ತಾರೆ. ಅದೇ ರೀತಿ IT, ED, CBI ಇವೆಲ್ಲ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರ್ತವೆ. ಆ ಸರ್ಕಾರ ಮನಸ್ಸು ಮಾಡಿದ್ರೆ ಈ ಕೇಸಲ್ಲಿ ಶಿಕ್ಷೆ ಕೊಡಿಸ್ಬೇಕು ಅಂತ ಟೊಂಕ ಕಟ್ಕೊಂಡಿದ್ರೆ ಶಿಕ್ಷೆ ಕೊಡೋ ತರ ಪ್ರೊಸೀಡಿಂಗ್ಸ್ ಅನ್ನ ಅವ್ರು ಫಾಲೋ ಮಾಡ್ತಾರೆ, ವಾದಗಳನ್ನ ಮಂಡಿಸ್ತಾರೆ, ಜಡ್ಜ್ ಅವ್ರನ್ನ ಕನ್ವಿನ್ಸ್ ಮಾಡ್ತಾರೆ. ಒಂದ್ ವೇಳೆ ಸ್ವಲ್ಪ ಏನಾದ್ರೂ ಉಲ್ಟಾ ಹೊಡೆದ್ರು ಕೂಡ ಶಿಕ್ಷೆ ಆಗಲ್ಲ. ಫಾರ್ ಎಕ್ಸಾಂಪಲ್, ನಿಮ್ಗೆ ವೀರಪ್ಪನ ಅಪಹರಣ ಪ್ರಕರಣ, ಅದು ಅಂದ್ರೆ ಎಷ್ಟು ವರ್ಷ, ಸುಮಾರು ಒಂದು 30 ವರ್ಷ ಆದ್ಮೇಲೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅಪಹರಣ ಸುಳ್ಳು ಅನ್ನೋದನ್ನ ಮೆಡ್ರಾಸ್ ಹೈಕೋರ್ಟ್ ಮೊನ್ನೆ ಎತ್ತಿಡಿ. ಯಾಕಂದ್ರೆ ರಾಜ್ಯ ಸರ್ಕಾರ ಅಲ್ಲಿ ಅವ್ರಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ತುದಿಗಾಲಲ್ಲಿ ನಿಂತಿರ್ಲಿಲ್ಲ, ರಾಜಕೀಯ ಕಾರಣಗಳಿಂದ. ಅದೇ ರೀತಿ ಕೇಂದ್ರ ಸರ್ಕಾರ ಅಬಕಾರಿ ನೀತಿ ಹಗರಣದಲ್ಲಿ ಕೇಜ್ರಿವಾಲ್ ಒಳಗೆ ಹಾಕಿದ್ರು ಕೂಡ ಅವ್ರಿಗೆ ಶಿಕ್ಷೆ ಕೊಡಿಸ್ಲಿಕ್ಕೆ ಆಗ್ಲಿಲ್ಲ, ಬೇರೆ ಲೆಕ್ಕಾಚಾರಗಳಿದ್ವು. ಹಂಗಾಗಿ ಈಗೆಲ್ಲ ಡಿಜಿಟಲ್ ಎವಿಡೆನ್ಸ್ ಸಿಗೋದ್ರಿಂದ ತಪ್ಪಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಸರ್. ಕೊನೆಯದಾಗಿ ಅಂದ್ರೆ ಈ ಇಬ್ಬರಿಗೇನೋ ಶಿಕ್ಷೆ ಆಯ್ತು ಅಂದ್ರೆ ದರ್ಶನ್ ವಿಚಾರ ಅಂದ್ರೆ ಏನಾಗ್ಬೋದು ಮುಂದೆ? ದರ್ಶನ್ ನೋಡಿಮಾ, ದರ್ಶನ್ ಕೇಸ್ ಬೇರೆ ತರ ಇದೆ. ವಿನಯ್ ಕುಲಕರ್ಣಿದು ಸಾಧ್ಯವಾದಷ್ಟು ಸಾಕ್ಷ್ಯಾಧಾರಗಳು ಸಿಕ್ಕಿದ್ವು. ಆಮೇಲೆ ವಿನಯ್ ಕುಲಕರ್ಣಿಗೂ ಮತ್ತೆ ದರ್ಶನ್ಗೂ ಸಾಮ್ಯತೆ ನಿಮ್ಗೆ ಹೇಳ್ಬಿಟ್ಟೆ ನಾನು.
ಓಕೆ. ಬಟ್ ದರ್ಶನ್ ಕೇಸ್ನಲ್ಲಿ ನಾವು ಮಾಧ್ಯಮಗಳ ಟ್ರಯಲ್ಸ್ ಆಗಿದೆ, ಮಾಧ್ಯಮಗಳು ಏನೇನೋ ವರದಿಗಳನ್ನ ಮಾಡಿದೀವಿ ಬಿಟ್ರೆ, ದರ್ಶನ್ ಹೊಡೆದಿರೋ ಫೋಟೋ ರೇಣುಕಾಸ್ವಾಮಿಗೆ ಯಾರಾದ್ರೂ ನೋಡಿದಾರ? ನಾವು ಮಾಧ್ಯಮಗಳಲ್ಲಿ ಕುತ್ಕೊಂಡು AC ರೂಮಲ್ಲಿ ಕುತ್ಕೊಂಡು ಸ್ಟುಡಿಯೋದಲ್ಲಿ ಕುತ್ಕೊಂಡು ಏನ್ ಮಾತಾಡ್ತೀವಿ ಅನ್ನೋ ತರ ಕೋರ್ಟ್ಗಳು ನಡೆಯಲ್ಲ. ಕೋರ್ಟ್ಗಳು ನಡೆಯೋದು ಸಾಕ್ಷ್ಯಾಧಾರಗಳಿಂದ. ಕೋರ್ಟ್ಗಳು ನಡೆಯೋದು ಯಾವ ಕಾರಣ, ಅದಕ್ಕೆ ಏನ್ ಸಾಕ್ಷಿಗಳನ್ನು ಒದಗಿಸ್ತಾರೆ ಪೊಲೀಸರು ಅನ್ನೋದ್ರಿಂದ. ಹಂಗಾಗಿ ಕೋರ್ಟ್ ವಿಚಾರಣೆಯಲ್ಲಿ ನಾವು ಭಾಗವಹಿಸಬಾರ್ದು, ಮಧ್ಯಪ್ರವೇಶ ಮಾಡಬಾರ್ದು. ಆದ್ರೂ ಕೂಡ ಇಲ್ಲಿವರೆಗೂ ಆಗಿರೋ ಬೆಳವಣಿಗೆಗಳನ್ನ ನೋಡಿದ್ರೆ ದರ್ಶನ್ಗೆ ಇಷ್ಟು ಕಠಿಣ ಶಿಕ್ಷೆ ಆಗೋದು ಡೌಟ್ ಅಂತ ನನ್ನ ಅನಿಸಿಕೆ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ತಮ್ಮೆಲ್ಲ. ಥ್ಯಾಂಕ್ ಯು ಪವಿತ್ರ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಫೋಕಸ್ ಪವರ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.